ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಸ್, ನಾನೇ ನಿನ್ನ ಭಾವಿ ಭಾವ. ಅಂದ್ರೆ ನಾನು ವಿಡಿಯೋ ಮಾಡಿದ್ದು ಎಸ್, ನಾನೇ ಒನ್ ಆ್ಯಂಡ್ ಓನ್ಲಿ ತೇಜಸ್. ಏ ಲೋಫರ್, ಯಾಕೋ ಈ ತರ ಮಾಡ್ದೆ? ನಿಂಗೆ ಸ್ವಲ್ಪನೂ ಮಾನ ಮರ್ಯಾದೆ ಏನೂ ಇಲ್ವಾ? ನಿನ್ನ ಅಕ್ಕ ತಂಗಿಯರ ಜೊತೆ ಬೆಳೆದಿಲ್ವೇನೋ? ಯಾಕೋ ನಮ್ಮ ಜೀವನದಲ್ಲಿ ಈ ರೀತಿ ಆಟ ಆಡ್ತಿದ್ಯಾ? ನಾವು ನಿಮ್ಗೆ ಏನೋ ಮಾಡಿದ್ವಿ. ಇವತ್ತೇನಾಯ್ತು? ಒಳ್ಳೆ ಅಳುಮುಂಜಿ ಥರ ಆಡ್ತಾ ಇದೆಯಲ್ಲ. ಎಷ್ಟು ಕೊಬ್ಬಿದ್ರೆ ನನ್ನ ಕೆನ್ನೆಗೆ ಹೊಡಿತೀಯ ನೀನು. ಅದೇನು ಮಾಡ್ತಿರೋ ನಾನು ನೋಡ್ತೀನಿ. ಅದು ಯಾರ್ಯಾರೋ ಕರೆಸ್ತೀನಿ ಅಂತಿದ್ದಲ್ಲ, ಕರೆಸೋ ನಿಮ್ಮ ಭಾವ ವೇದಾಂತ. ನೀನು ವಿಡಿಯೋನ ಅವನಿಗೂ ತೋರಿಸ್ತೀನಿ. ಪ್ಲೀಸ್, ದಯವಿಟ್ಟು ಆ ರೀತಿ ಮಾಡಬೇಡ. ನಮ್ಮ ಮಾನ ಮರ್ಯಾದೆ ಹೋಗುತ್ತೆ. ಬೇಕಾದ್ರೆ ನಿನ್ನ ಕೈ ಅಲ್ಲ, ಕಾಲ್ಗೆ ಬೀಳ್ತೀನಿ. ಆದರೆ ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡು ಪ್ಲೀಸ್. ತಮ್ಮಯ್ಯ ಅಂತೀನಿ, ಕೈ ಮುಗಿತೀನಿ, ಬೇಕಾದ್ರೆ ಕಾಲು ಹಿಡ್ಕೋತೀನಿ. ಈ ಬುದ್ಧಿ ಮೊನ್ನೆನೇ ಇರಬೇಕಾಗಿತ್ತು. ನನ್ನ ಮೇಲೆ ಕೈ ಮಾಡಿ ಅನ್ಯಾಯವಾಗಿ ತಪ್ಪು ಮಾಡಿಬಿಟ್ಟೆ ನೀನು. ಹೌದು, ನಾನು ತಪ್ಪು ಮಾಡಿದೆ, ನಾನು ಒಪ್ಕೋತೀನಿ. ಆದರೆ ಪ್ಲೀಸ್ ಆ ವಿಡಿಯೋನ ಡಿಲೀಟ್ ಮಾಡು. ನೋಡು, ನೀನು ನನ್ನ ಕೆನ್ನೆಗೆ ಹೊಡಿ. ಪ್ಲೀಸ್ ಆ ವಿಡಿಯೋನ ಡಿಲೀಟ್ ಮಾಡು. ಇದು ಒಂಥರ ಚೆನ್ನಾಗೇ ಇದೆ. ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸ್ಬೇಕು ಅಂತಾರೆ. ನೀನು ನನ್ನ ಮೇಲೆ ಕೈ ಮಾಡಿದ್ದಕ್ಕೆ ಇವಾಗ ನನಗೆ ನಿನ್ನ ಮೇಲೆ ಕೈ ಮಾಡು ಅಂತ ಹೇಳ್ತಾ ಇದೀಯ. ಗುಡ್. ನೋಡು, ನಮ್ಮ ಅಕ್ಕನ ಮದುವೆ ಫಿಕ್ಸ್ ಆಗಿದೆ. ನೀನು ಈ ಟೈಮಲ್ಲಿ ಈ ಥರ ಎಲ್ಲ ಮಾಡಿದ್ರೆ ನಮಗೆ ತುಂಬ ತೊಂದರೆ ಆಗುತ್ತೆ. ಈ ವಿಷಯ ಏನಾದರೂ ಜನಕ್ಕೆ ಗೊತ್ತಾದ್ರೆ ತುಂಬ ತಪ್ಪು ತಿಳ್ಕೊತಾರೆ. ನಮ್ಮ ಜೀವನನೇ ಹಾಳಾಗೋಗುತ್ತೆ. ಆಮೇಲೆ ನಾವು ಕೆರೆನೋ ಬಾವಿನೋ ನೋಡ್ಕೊಳ್ಬೇಕಾಗುತ್ತೆ. ಪ್ಲೀಸ್, ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡಿಬಿಡು. ತಮ್ಮಯ್ಯ ಅಂತೀನಿ. ಓಕೆ, ನಾನು ಈ ವಿಡಿಯೋ ಡಿಲೀಟ್ ಮಾಡ್ತೀನಿ. ಆದರೆ ನನ್ನೊಂದು ಕಂಡೀಷನ್ ಇದೆ. ಏನು? ನಾನು ನಿನ್ನ ವಿಡಿಯೋ ಡಿಲೀಟ್ ಮಾಡಬೇಕು ಅಂದರೆ ಅದಿತಿ ನನ್ನನ್ನು ಮದುವೆ ಆಗಬೇಕು ಅಂತ ನೀನು ಹೇಳಬೇಕು. ಹೇಳ್ತೀಯ ತಾನೆ? ನಿನ್ನನ್ನು ಕೇಳ್ತಾ ಇರೋದು. ಹೇಳ್ತೀಯ ತಾನೆ? ಇಲ್ಲ, ಹೇಳಲ್ಲ. ಹೇಳ್ತೀಯಾ? ಹೇಳಲ್ಲ. ಹೇಳ್ತೀಯಾ? ಹೇಳಲ್ಲ ಅಂದ್ರೆ ಹೇಳಲ್ಲ. ಹೇಳ್ತೀಯಾ? ಹೇಳಲ್ಲ, ಹೇಳಲ್ಲ, ಹೇಳಲ್ಲ. ಅದಿತಿನ ನನಗೆ ಮದುವೆ ಆಗಕ್ಕೆ ಒಪ್ಪಿಸ್ತೀಯಾ? ಒಪ್ಸಲ್ಲ. ಒಪ್ಪಿಸ್ತೀಯಾ? ಒಪ್ಸಲ್ಲ. ನಾನು ಅಷ್ಟೇ. ಒಪ್ಸಲ್ಲ. ಒಪ್ಪಿಸ್ತೀನಿ. ಅಲ್ಲ, ನನಗೆ ಬೇಕಾಗಿರೋದು ಅಷ್ಟೇ. ನೀನು ಒಪ್ಪಿಸ್ತೀಯ. ಒಪ್ಸಿಲ್ಲ ಅಂದ್ರೆ ಗೊತ್ತಲ್ಲ.
ಅದಿತಿ ಅರ್ಶಿನ ಶಾಸ್ತ್ರ ಮಾಡೋಣ. ಶುಭ, ಗಂಡನ ಮನೆಯಿಂದ ಅರ್ಶಿನ ಬರ್ಬೇಕಮ್ಮ, ಅದಕ್ಕೆ ಕಾಯ್ತಾ ಇದ್ದೀವಿ. ಹಾಂ ಬಂತು ನೋಡು. ಬಾಮ್ಮ ಬಾ ಬಾ. ಯಾಕಮ್ಮ ನಾವು ಬರೋದೇನಾದ್ರೂ ಲೇಟ್ ಆಯ್ತಾ? ಇಲ್ಲ, ಸರಿಯಾದ ಸಮಯಕ್ಕೆ ಬಂದಿದ್ದೆ. ಹುಷಾರು. ಅಮ್ಮ, ಗಂಡಿನ ಕಡೆಯಿಂದ ಅರ್ಶನ ತಗೊಂಡ್ಬಂದಾಯ್ತು. ಇದನ್ನ ಮದುಮಗಳಿಗೆ ಹಚ್ಬೇಕು. ಎಲ್ಲಿದ್ದಾಳೆ ಅವಳು? ರೂಮಲ್ಲಿದ್ದಾಳೆ ಕಣೆ. ರೆಡಿ ಆಗಿಲ್ವಾ ಅವಳು ಇನ್ನು? ರೆಡಿ ಆಗಿದ್ದಾಳೆ, ರೂಮಲ್ಲಿದ್ದಾಳೆ ಅಷ್ಟೇ. ಒಂದು ನಿಮಿಷ ಇರು. ಹೋಗಿ ಕರ್ಕೊಂಬಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.